ಇನ್ನು ಕೋಟ್ಯಾಂತರ ಅಭಿಮಾನಿಗಳನ್ನ ಗಿಟ್ಟಿಸಿಕೊಂಡಿರುವ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಭೇಟಿಯಾದ ಭಾರತಿ ವಿಷ್ಣುವರ್ಧನ್ ಜೊತೆಗೆ ಅಳಿಯ ಅನಿರುದ್ಧ್. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ವಿಚಾರ ಸಿಎಂ ಅನ್ನ ಭೇಟಿಯಾಗಿದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರ ಧರ್ಮಪತ್ನಿ. ಇನ್ನು ಅನಿರುದ್ಧ್ ಸಿಎಂ ಸಿದ್ದರಾಮಯ್ಯರ ಜೊತೆ ಇಬ್ಬರು ಮಾತುಕತೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಸಿಎಂ ನಿವಾಸ ಕಾವೇರಿಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. 10 ಗುಂಟೆ ಜಮೀನು ಮೀಸಲಿಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಅಭಿಮಾನ್ ಸ್ಟುಡಿಯೋದಲ್ಲಿ ಮೀಸಲಿಡುವಂತೆ ಮನವಿ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ವಿಚಾರ ಸಿಎಂ ಸಿದ್ದರಾಮಯ್ಯರ ಜೊತೆ ಮಾತುಕತೆ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಭಾರತಿ ವಿಷ್ಣುವರ್ಧನ್ ಅವರು. ಇನ್ನು ಅನಿರುದ್ಧ್ ಕೂಡ ಸಾಥ್ ಕೊಟ್ಟರು. ಅಧಿಕೃತವಾದಂತಹ ಏನು ಕಡತಗಳನ್ನು ಮನವಿ ಕಡತವನ್ನು ಸಿಎಂ ಸಿದ್ದರಾಮಯ್ಯರಿಗೆ ಹಸ್ತಾಂತರ ಮಾಡುವುದರೊಂದಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಸರ್ಕಾರ 10 ಗುಂಟೆ ಜಮೀನನ್ನು ಮೀಸಲು ಇಡುವಂತೆ ವಿಷ್ಣುವರ್ಧನ್ ಅರ್ಥಾತ್ ಅವರ ಧರ್ಮಪತ್ನಿ ಮನವಿ ಮಾಡ್ಕೊಂಡಿರೋದು. ಅದಕ್ಕೆ ಅದರದೇ ಆದಂಥ ರೀತಿ ರಿವಾಜುಗಳಿದ್ದಾವೆ. ಸರ್ಕಾರ ಈಗಾಗಲೇ ಗೋಮಾಳ ಜಾಗವನ್ನು ಅದಕ್ಕೆ ಮೀಸಲಿಡಬೇಕು ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಮನವಿ ಕೊಟ್ಟ ಮಾತ್ರಕ್ಕೆ ಮನವಿಯನ್ನು ಸ್ವೀಕರಿಸಬೇಕು ಅಂತೇನು ಇಲ್ವಲ್ಲ ಸರ್ಕಾರ. ಸೊ ಇವತ್ತು ಅವ್ರು ಭೇಟಿ ಆಗಿದ್ದಾರೆ. ಜೊತೆಗೆ ಭೈರತಿ ಸುರೇಶ್ ಕೂಡ ಇದ್ರು ಅನಿಸುತ್ತೆ. ಭಾರತಿ ವಿಷ್ಣುವರ್ಧನ್ ಆಮೇಲೆ ಅನಿರುದ್ಧ್ ಜೊತೆಗೆ ಬಾಳದ ಶಾಸಕರಾಗಿರ್ತಕ್ಕಂಥ ಭೈರತಿ ಸುರೇಶ್ ಸಿದ್ದರಾಮಯ್ಯ. ಸೊ ಒಂದು ಸುತ್ತಿನ ಮಾತುಕತೆ ಆಗಿದೆ. ಮನವಿ ಅಂತೂ ಮಾಡಿಕೊಂಡಿದ್ದಾರೆ. ಮನವಿ ಕೊಟ್ಟ ಮಾತ್ರಕ್ಕೆ ಅದು ಪ್ರಾಯೋಗಿಕ ಆಗುತ್ತಾ ಅದು ಬೇರೆ ವಿಚಾರ. ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘಟನೆಗಳು ದಶಕದಿಂದಲೂ ಕೂಡ ವಿಷ್ಣುವರ್ಧನ್ 8 ವರ್ಷ ಆಗಕ್ಕೆ ಬಂತು, ಹೆಚ್ಚಾಗಿ ಆಯಿತೋ ಏನೋ. ಸೊ ಆಗಿನಿಂದ ಈವರೆಗೂ ಕೂಡ ಅಭಿಮಾನಿಗಳ ಆಕ್ರೋಶ ವಿಸ್ಫೋಟಕವಾದಂತಹ ಮನವಿ ಒಂದೇ ಒಂದು, ಪ್ರತ್ಯೇಕವಾದಂತಹ ಅಭಿಮಾನ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ಪ್ರತ್ಯಕ್ಷಗೊಳ್ಳಬೇಕು, ಅದಾಗಬೇಕು. ಸರ್ಕಾರ ಅಧಿಕೃತವಾಗಿ ಕೈ ಜೋಡಿಸಬೇಕು. ಖಾಸಗಿ ವ್ಯಕ್ತಿಗಳು 10 ಜನ ಇದ್ದಾರೆ, ಮಾಡಿಸ್ಕೋಬೇಕು ಅನ್ನೋ ಹಠಕ್ಕೆ ಬಿದ್ದರೆ ಖಂಡಿತವಾಗ್ಲೂ ನಾವು ಮಾಡಿಸಿಯೇ ತೀರ್ತೇವೆ. ಆದರೆ ಸರ್ಕಾರ ಯಾಕೆ ಇದಕ್ಕೆ ಅಧಿಕೃತವಾದಂಥ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ? ಯಾಕಿಲ್ಲಿ ತಾರತಮ್ಯ ಧೋರಣೆಯನ್ನು ಮಾಡಲಾಗ್ತಾ ಇದೆ? ಈ ಹಿಂದೆ ಮತ್ತೊಂದು ಕಲಾವಿದನಿಗೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಅದು ಇದ್ದಿದ್ದರಿಂದಾಗಿ ಆ ಕಲಾವಿದನ ಕುಟುಂಬಸ್ಥರು ತಕರಾರು ತೆಗೆದು ಅದು ನ್ಯಾಯಾಲಯದ ಅಂಗಳಕ್ಕೆ ಹೋಗಿ ಅದಾದ ನಂತರ ನೆಲಸಮ ಆಗೋ ಮಟ್ಟಕ್ಕೆ ಬಂದಾಗಲೂ ಕೂಡ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದಿಷ್ಟೇ, ಸ್ಮಾರಕ ಆಗಲೇಬೇಕು. ಸೊ ಆ ಸ್ಮಾರಕ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಷ್ಣುವರ್ಧನ್ರ ಧರ್ಮಪತ್ನಿ ಜೊತೆಗೆ ಅವರ ಕುಟುಂಬಕ್ಕೆ ಸೇರಿದಂತಹ ಅನಿರುದ್ಧ್ ಎಲ್ಲರೂ ಕೂಡ ಸ್ವತಃ ಸಿಎಂರನ್ನು ಭೇಟಿಯಾಗಿದ್ದಾರೆ. 10 ಗುಂಟೆ ಜಮೀನನ್ನು ಸೊ 10 ಗುಂಟೆ ಜಮೀನನ್ನು ಮೀಸಲಿಡುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಎಸ್, ಹಿರಿಯ ನಟಿ ಜಯಮಾಲಾ ನೇತೃತ್ವದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ. ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡುವ ಸಾಧ್ಯತೆ. ನಾಳೆ ನಡೆಯುವ ಕ್ಯಾಬಿನೆಟ್ನಲ್ಲಿ ಚರ್ಚೆಯೂ ಸಾಧ್ಯತೆ. ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಗೆ ಚಿತ್ರರಂಗದ ಮನವಿ. ಹಿರಿಯ ನಟಿ ಜಯಮಾಲಾ ನೇತೃತ್ವದಲ್ಲಿ ಸಿಎಂ ಭೇಟಿ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಸಾಧ್ಯತೆ. ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುವಂತಹ ಸುಳಿವು ಕೂಡ ಸಿಕ್ಕಿರುವಂತಹದ್ದು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನಿರುದ್ಧ್ ಅವರು ಮಾತನಾಡಿದ್ದಾರೆ. ಸೊ ಅನಿರುದ್ಧ್ ಏನು ಮಾತನಾಡಿದ್ರು ನೋಡ್ಕೊಂಡು ಬರೋಣ. ಹೇಳಿ. ಈಗ ಸಿಎಂ ಭೇಟಿ ಮಾಡಿದ್ರಿ, ಏನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ? ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು. ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿರ್ತಕ್ಕಂಥ ಜಾಗದ ಬಗ್ಗೆ. ಕೇವಲ 10 ಗುಂಟೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ನಮನಗಳನ್ನು ಸಲ್ಲಿಸೋದಕ್ಕೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅಲ್ಲಿ ಸ್ಮಾರಕ ಏನಿತ್ತು
ಮಂಟಪ ಏನಿತ್ತು ಅದು ಮೊದಲು ನಾವೇ ಕಟ್ಸ್ಕೊಂಡಿದ್ವಿ. ಈಗಲೂ ಕೂಡ ಅದನ್ನು ನಾವೇ ಕಟ್ತೀವಿ. ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಹಾಗೆಯೇ 18ನೇ ತಾರೀಕು ಒಳಗಡೆ ಇದು ಆದರೆ ಬಹಳ ಸಂತೋಷ ಅಂತಲೂ ಹೇಳಿದ್ವು. ಆದರೆ ಅದು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ಯಾಕಂತಂದರೆ ಯಾವುದೇ ಥರದ ಮುಂದೆ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಇಲಾಖೆ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅರಣ್ಯ ಇಲಾಖೆದವರು ಕೂಡ ಅಂಜುಮ್ ಪರ್ವೇಜ್ ಅವರು ಅಲ್ಲಿದ್ದರು. ಅವರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೆ ಎಲ್ಲ ಒಂದು ಅಲ್ಲಲ್ಲಿ ಯಾವುದೇ ಥರದ ಮುಂದೆ ಸಮಸ್ಯೆಗಳು ಬರಕೂಡ್ದು ಆ ನಿಟ್ಟಲ್ಲಿ ನಾವು ಹೆಜ್ಜೆ ಇಡಬೇಕು. ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಅವರು ಹೇಳಿದ್ರು. ಆದರೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುಶಃ ಕೆಲವು ದಿನಗಳಲ್ಲಿ ಮುಂಬರೋ ಕೆಲವು ದಿನಗಳಲ್ಲಿ ಅಲ್ಲಿ ಮಂಟಪ ಕಟ್ಟೋದಕ್ಕೆ ನಮಗೆ ಅವಕಾಶ ಸಿಗತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಎರಡನೇದಾಗಿ ಕರ್ನಾಟಕ ರತ್ನದ ಬಗ್ಗೆ ಕೂಡ ಚರ್ಚೆ ಆಯಿತು. ಅವರು ಬಹಳನೇ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ನಾಳೆನೇ ಘೋಷಣೆ ಕೂಡ ಆಗಬಹುದು. ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹ ಇರಲಿ. ತಮ್ಮೆಲ್ಲರ ಪರವಾಗಿ ನಾವು ಕೇಳ್ಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಅಭಿಮಾನಿಗಳೇ. ಹಾಗಾಗಿ ತಮ್ಮೆಲ್ಲರ ಒಂದು ಹಾರೈಕೆ ಇರಲಿ. ಈ ಎರಡೂ ವಿಷಯಗಳು ನೆರವೇರ್ತವೆ ಅನ್ನೋ ಒಂದು ಭರವಸೆ, ನಂಬಿಕೆ ನಮಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಅಷ್ಟು ಜಾಗ ಅವ್ರು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಾದ್ರೂ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಅದಕ್ಕೆ ಸರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತು ನಾನಂತೂ ಕೇಳೋಲ್ಲಪ್ಪ, ಅಭಿಮಾನಿಗಳಿಗೆ ಕೇಳ್ತಾ ಇದ್ದಾರೆ, ಅವ್ರ ಸಂತೋಷಕ್ಕೋಸ್ಕರ ಕೊಡಬೇಕು. ನಿನ್ನೆ ಜಯಮಾಲ ಅವರು, ಶ್ರುತಿ ಅವರು ಹಿರಿಯ ನಟಿಯರ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಅನಿರುದ್ಧ ಅವರು ಸಹ ಮನವಿ ಮಾಡಿದರು. ಮತ್ತು ಸಾರ್ವಜನಿಕವಾಗಿ ಅಭಿಮಾನಿಗಳು ಬೆಂಬಲ ಕೊಡ್ತಾ ಇದ್ದಾರೆ. ಏನು ಹೇಳ್ತಾರೆ? ಅಷ್ಟೇ, ಅವ್ರ ಆಸೆಗೋಸ್ಕರ ಅವ್ರು ನೆರವೇರಿಸಿದ್ರೆ ಬಹಳ ಸಂತೋಷ. ಅರಣ್ಯ ಇಲಾಖೆ ಇದು ಮಾಡಿದೆ, ಒತ್ತುವರಿ ಮಾಡಿದೆ. ಆ ವಿಚಾರ ಏನಾದ್ರು CM ಜೊತೆ ಮಾತಾಡಿದ್ರು? ಇಲ್ಲ, ಅದು ಮಾತಾಡಿದ್ದೀವಿ ಅಭಿಮಾನ್ ಸ್ಟುಡಿಯೋದಲ್ಲಿ. ಸೊ ಅಲ್ಲಿ ಒಂದು ಅಷ್ಟು ಜಾಗ ಕೊಟ್ಬಿಟ್ಟು, ಅದು ಯಾವುದು ಜಾಗ ಇತ್ತು ಅದನ್ನು ಅಭಿಮಾನಿಗಳು ಬಂದು ನಮಸ್ಕಾರ ಮಾಡಿಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಅದಕ್ಕೆ ಮಂಟಪ ಬೇಕು ಅಂದರೆ ಮತ್ತೆ ನಾವೇ ಕಟ್ಟಿಸ್ಕೊಡ್ಬೋದು ಅಭಿಮಾನಿಗಳಿಗೋಸ್ಕರ. ಸೊ ಅದಕ್ಕೆ ಸರಿ ಅಂತ ಹೇಳಿದ್ದಾರೆ. ಅದು 18ನೇ ತಾರೀಕು ಒಳಗಡೆ ಏನಾದರೂ ಆದರೆ ಸಂತೋಷ, ನೋಡಬೇಕು. ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಟಿಯರು ನೀವೆಲ್ಲ ಭೇಟಿ ಮಾಡಿದ್ದಾರೆ ಮೇಡಮ್. ಸಂತೋಷ ಸಂತೋಷ. CM ಅನೌನ್ಸ್ ಮಾಡ್ಬೋದು 18ನೇ ತಾರೀಕು ಒಳಗಡೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.